ಒಂದು ಬಿಚ್ಕೊಂಡು ಇನ್ನೊಂದು ಕೂಡ ಹಗುರವಾಗಿ ಬಿಚ್ಕೊಂಡು ಹೋಗಿದ್ರೆ ಮುಗದ ಹೋತಿತ್ತು ಕತಿ. ಮನುಷ್ಯಾಗ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ. ಕೊರಳಲ್ಲಿ ಇರ್ತಕ್ಕಂಥ ಆ ಮಂಗಲ ಸೂತ್ರ, ಆ ತಾಳಿ ಚಂದ ಫಳ 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 ಹೊಳೆಯಾಕತ್ತಿತ್ತು. ಇದೊಂದು ಯಾಕೆ ಬಿಡ್ಬೇಕು ಅಂದ ಕಳ್ಳ, ಇದೊಂದು ಬಿಚ್ಚಬೇಕು ಅಂತ ಹಗರ ತಕ್ಕೊಳ್ಳಕತ್ತಿತ್ತ. ಎಚ್ಚರಾತ್ ನೋಡ್ರಿ ನೀಲಮ್ಮಗ. ಕಣ್ಣು ಬಿಟ್ಟು ನೋಡ್ತಾಳ, ಕಳ್ಳ 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 ಅಂತ ಕೂಗಿ ಬಿಟ್ಳು. ಬಸವಣ್ಣನವರಿಗೆ ಎಚ್ಚರಾತು, ಎಲ್ಲದನ ಕಳ್ಳ. ಎದಿ ಒಡೆದು ಬಿಡ್ತು ಕಳ್ಳಂದು. ಯಾಕ ಅಂತಿಂತವ್ರ ಕೈಯಾಗ ಸಿಕ್ಕಿಲ್ಲ, ಕಲ್ಯಾಣದ ಪ್ರಧಾನ ಮಂತ್ರಿ ಕೈಯಾಗ ಸಿಕ್ಕೀನಿ, ನೇರವಾಗಿ ಸಿಕ್ಕೀನಿ. ಇನ್ನೇನು ನನಗೆ ಗಲ್ಲ ಶಿಕ್ಷಣೆ ಆಗ್ತದ, ನನ್ನ ಜೀವನ ಹೋಗ್ತದ ಅಂತ ತಿಳ್ಕೊಂಡು ಮೂಲೆಯೊಳಗ ಥರಥರ ಅಂತ ನಡುಕೊಂತ ನಿಂತ ಕಳ್ಳ. ಯಾವಾಗ ನೀಲಾಂಬಿಕೆ ಎಲ್ಲದನ ಕಳ್ಳ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದ್ರು, ನೋಡಿ ಅಲ್ಲಿ ಅದನ್ನ ಕಳ್ಳ ಥರಥರ ಅಂತ ನಡ್ಕೊಂತ ನಿಂತಾನ. ನೋಡಿ ಸುಳ್ಳಾಡಿದ್ರೆ ಕೈಯಲ್ಲಿ ಇರ್ತಕ್ಕಂಥ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಆ ಓನೆಗಳನ್ನು ನೋಡಿ ಅಂತಾಳೆ ಧರ್ಮಪತ್ನಿ. ಬಸವಣ್ಣ ಆ ಕಳ್ಳನನ್ನ ನೋಡ್ತಾರೆ. ನೋಡಿ, ಏನು ಈತ ಕಳ್ಳನೆ ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ. ನೋಡಿ ಎಂತ ಮಾತು ಬಸವಣ್ಣನ ಬಾಯಲ್ಲಿ. ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ದೆನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ ಕೊಟ್ಟು ಬಿಡು. ಯಾರನ್ನ ನೀನು ಕಳ್ಳ ಅಂತ ಕೈ ಮಾಡಿ ತೋರ್ಸಕತ್ತಿದಿ? ನೀಲ ನೋಡು, ಆ ಹಣಿ ಮ್ಯಾಲ ವಿಭೂತಿ ಅದ, ಕೊರಡಾಗ ಲಿಂಗು ಅದ, ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಸಂಗಮನಾಥ. ಹುಚ್ಚಿ, ಯಾರ ಎದೆ ಮ್ಯಾಲ ಲಿಂಗ ಅದ ಅಂತಂದ್ರ ಅವ ಸಾಮಾನ್ಯ ಏನು? ಅವ ಸಾಮಾನ್ಯ ಅಲ್ಲ, ಅವ ಸಾಕ್ಷಾತ್ ಕೂಡಲ ಸಂಗಮನಾಥನೇ. ಅಂಗದ ಮ್ಯಾಲ ಲಿಂಗ ಇದ್ರು ಸಾಕು, ಅವ ಸಾಕ್ಷಾತ್ ಪರಮಾತ್ಮ ಇದ್ದಂಗ. ಅಂಥವ್ನಿಗೆ ಕಳ್ಳ ಅನ್ನಕತ್ತಿದಿ? ಅವ ಕಳ್ಳ ಅಲ್ಲ, ನಾವು ಕಳ್ಳರು. ಅಂಥವ್ರಿಂದ ಬದುಕ್ತಕ್ಕಂಥವ್ರು ನಾವು ದೊಡ್ಡ ಕಳ್ಳು. ಪರಮಾತ್ಮನಿಂದ ಬದುಕ್ತಕ್ಕಂಥವ್ರು ನಾವು. ಆ ಕಾರಣಕ್ಕಾಗಿ ತೆಗೆದುಕೊಡು, ತೆಗೆದುಕೊಡು. ಏನು ಬೇಕು ತೆಗೆದುಕೊಡು. ಇಲ್ರಿ ಮಂಗಲಸೂತ್ರ ಜಕ್ಕೊಳ್ಳಕತ್ತಿ, ತೆಗೆದುಕೊಡು. ಅಲ್ರಿ ಅದು ಮಂಗಲಸೂತ್ರ, ನಾನಾ ಜೀವಂತ ಅದೀನಿ, ಅದು ತಗೊಂಡು ಏನು ಮಾಡ್ತೀವಿ? ಒಂದು ಅರಟ ಕೊಂಬು ಕಟ್ಕೊಂಡ್ರೆ ಸಾಕದು ಮಂಗಲಸೂತ್ರ ಅನ್ಸ್ಕೊತ. ಎಂಥ ದೊಡ್ಡ ಗುಣ ರೀ ಬಸವಣ್ಣನಲ್ಲಿ. ಜಂಗಮನಿಗೆ ಕೊಡಲಾರ್ದೇನು ಚಾಂಡಾಲನಿಗೆ ಕೊಡ್ತೀಯೇನು ಅಂತ ಕೇಳ್ತಾರೆ ಬಸವಣ್ಣನವರು. ಕಟುಕರಿಗೆ ಕೊಡ್ತೀಯೇನು? ಜೀವ ಹತ್ಯೆಯನ್ನು ಮಾಡ್ತಕ್ಕಂಥ ಕಟುಕರಿಗೆ ಕೊಡ್ತೀಯೇನು? ಇಲ್ಲಿ ಚಾಂಡಾಲ ಗಿತ್ತಿ ಅನ್ನೋದು ಬೈಗಳಲ್ಲ, ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ತೆಗೆದುಕೊಡು ಎಲ್ಲ ಚಾಂಡಾಲಗೆ ಇತ್ತಿ. ಚಾಂಡಾಲ ಅಂತಂದ್ರ ಕಟುಗರು, ಇತ್ತಿ ಅಂತಂದ್ರ ಕೊಡ್ತೀಯೇನು ಅಂತ ಅರ್ಥ. ಬಹಳ ಜನ ಬಸವಣ್ಣ ಹೆಂಡತಿಗೆ ಚಾಂಡಾಲಗಿತ್ತಿ ಅಂತ ಹೇಳಿ ಬೈತಿದ್ದ ಅಂತ ತಿಳ್ಕೊಂಡು ಹಿಂಗೊಂದಿಟ್ಟು ಅಪಾರ್ಥ ಮಾಡ್ಕೊಳ್ತಾರ. ಅದು ಹಂಗಲ್ಲ. ಬಸವಣ್ಣನ ಬಾಯಿಯೊಳಗ ಎಂದೂ ಬೈಗಳು ಬರಕ್ ಸಾಧ್ಯನೇ ಇಲ್ಲ. ಚಾಂಡಾಲಗೆ ಇತ್ತಿ. ಜಂಗಮರಿಗೆ ಕೊಡ್ಲಾರ್ದೆ ಏನು ಕಟಗರಿಗೆ ಕೊಡ್ತೇನು ಅಂತ ತಿಳ್ಕೊಂಡು ಹೆಂಡತಿಗೆ ಬೈತಾರ ಅವ್ರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು. ಅಂಗದ ಮೇಲೆ ಇರ್ತಕ್ಕಂಥ ಲಿಂಗವನ್ನ ನೋಡಿದ್ರೆ ಗೊತ್ತಾಗ್ತದ ಬಂದಿರ್ತಕ್ಕಂಥವನು ಜಂಗಮ ಸಾಮಾನ್ಯನಲ್ಲ, ಆತ ಸಂಗಮನಾಥ. ಮೊದಲು ತೆಗೆದುಕೊಡು ಅಂತಾನ ಬಸವಣ್ಣ. ಯಾವಾಗ ತನಗ ಬೈಯುವುದು ಬಿಟ್ಟು, ತನಗ ಶಿಕ್ಷಾ ಕೊಡುವುದು ಬಿಟ್ಟು, ತನಗ ಬಡಿಯುವುದು ಬಿಟ್ಟು ತನ್ನ ಹೆಂಡತಿಗೆ ಬಸವಣ್ಣ ಬೈಯಾಕತ್ತ, ಆವಾಗ ಈ ಕಳ್ಳನ ಮನಸ್ಸು ಮತ್ತಷ್ಟು ನೊಂದು ಓಡ್ಕೊಂತ ಬಂದು ಬಸವಣ್ಣನ ಪಾದ ಹಿಡಿದು, ಅಯ್ಯ ಬಸವ, ಭಕ್ತಿ ಭಾಂಡಾರಿ ಬಸವಣ್ಣ, ನನಗೆ ಹೊಡಿ, ನನಗೆ ಮರಣ ದಂಡನೆಯನ್ನು ಕೊಡು. ನಾ ಬ್ಯಾಡ ಅನ್ನೋದಿಲ್ಲ, ಆದ್ರ ನನ್ನ ಸಲುವಾಗಿ ನಮ್ಮವ್ವ ನೀಲಮ್ಮನ ಬೈಯಕತ್ತಿಯಲ್ಲಪ್ಪ. ನಿನ್ನ ಧರ್ಮ ಪತ್ನಿ ಆಗಿರ್ತಕ್ಕಂಥ ನೀಲಾಂಬಿಕೆಯ ಮೇಲೆ ಸಿಟ್ಟು ಮಾಡಕತ್ತಿದೆಯಲ್ಲ. ಹೌದು, ಆ ತಾಯಿ ಹೇಳಿದ ಹಾಗೆ ನಾನೊಬ್ಬ ಕಳ್ಳನೇ. ನಾನು ಜಂಗಮನೂ ಅಲ್ಲ, ನಾನು ಸಂಗಮನೂ ಅಲ್ಲ, ನಾನೊಬ್ಬ ಕಳ್ಳ ಇದ್ದದ್ದು ನಿಜಾನೇ. ನೋಡು, ಸುಳ್ಳಾಡಿದ್ರ ನಿನ್ನ ಮನೆಯೊಳಗೆ ಕೊಳ್ಳಾಗ ಲಿಂಗ ಯಾರಿಗೆ ಇಲ್ಲ, ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದ ಆ ಒಂದು ಕಲ್ಲನ್ನ ಕಟ್ಕೊಂಡು ಬಂದಿನಿ. ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಬಟ್ಟಿಯಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲ ಹಿಂಗ ತೆರೆದು ತೋರಿಸ್ಲಿಕ್ಕೆ ಹೋಗ್ತಾನ. ಕಲ್ಲಿದ್ದು ಲಿಂಗವಾಗಿ ಬಿಟ್ಟಿತ್ತು. ಯಾವಾಗ ಬಸವಣ್ಣನ ಆ ದೃಷ್ಟಿ ಕಲ್ಲಿನ ಮೇಲೆ ಬಿದ್ದಿದ್ದೆ ತಡ,
ಕಲ್ಲ ಲಿಂಗು ಆಗ್ಬಿಡ್ತು. ಆವಾಗ ಬಸವಣ್ಣ ಅಂತಾನ, ಯಪ್ಪ ಎಂಥ ಪುಣ್ಯಾತ್ಮಪ್ಪ ನೀನು. ಎಷ್ಟೋ ಜನ ಲಿಂಗವಂತರು, ಎಷ್ಟೋ ಜನ ವೀರಶೈವರು ಒಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲಂತ ತಿಳ್ಕೊಂಡು ಗೂಟಕ್ಕೆ ಹಾಕವರದಾರು. ಕೊಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲಂತ ತಿಳ್ಕೊಂಡು ಎಲ್ಲೇ ಎಸೆಯವರದಾರೋ ಅಂಥದ್ರೊಳಗ ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂದಿಯಲ್ಲ, ನೀ ಸಾಮಾನ್ಯ ಅಲ್ಲಪ್ಪ, ನೀನ ಸಂಗಮ ಅಂತ ತಿಳ್ಕೊಂಡು ಮತ್ತೆ ನಮಸ್ಕಾರ ಮಾಡ್ತಾರೆ ನೋಡ್ರಿ ಬಸವಣ್ಣವ್ರು. ಹೌದಲ್ಲ? ಬಸವಣ್ಣ ಹೇಳ್ದಂಗ ಆಗಕತ್ತೈತಿ. ಹೌದಲ್ಲ ಪರಿಸ್ಥಿತಿ? ತಮ್ಮ ನೀವ್ ಯಾರೋ ಅಜ್ಜವ್ರ ನಾವು ಲಿಂಗಾಯತ್ರಿ, ಸಿಟ್ಟು ತಿಳ್ಕೋಬೇಡ್ರಿ, ಇದ್ದದ್ದು ಹೇಳ್ತೇನೆ. ಬೈಯೋದಿತ್ತಂದ್ರೆ ಎದ್ರ ಬಂದು ಬೈರಿ, ಬೈಸ್ಕೋತೀನಿ. ಸ್ವಾಮಿನ ಕೆಂಪು ಬಟ್ಟಿನ ಹಾಕೊಂಡೀನಿ. ಯಾರು ತಮ್ಮ? ಅಜ್ಜೋರ್ ನಾವು ಲಿಂಗಾಯತ್ರಿ. ತಮ್ಮ ಲಿಂಗಾರು ಕೇಳಬೇಡ್ರಿ ಅಂತ ಕೇಳಕ್ಕ ಹೋಗ್ಬೇಡ್ರಿ. ಎಲ್ಲೈತಿ? ಗೂಟಕ್ಕೈತಿ. ಎಲ್ಲೈತಿ? ಅಡಕಲ್ ಗಡಿಗೆಗೈತಿ. ಎಲ್ಲೈತಿ? ನಂಗೆ ಗೊತ್ತಾ ಇಲ್ಲ. ಹೆಸರಿಗ ಲಿಂಗಾಯತರು, ಹೆಸರಿಗ ಲಿಂಗಾಯತರು. ಒಬ್ಬ ಬ್ಯಾಟಿಗಾರ ಹುಲಿನ ಕೊಲ್ಲಬೇಕು ಅಂತ ಕಾಡಿಗೆ ಹೋದ, ದಟ್ಟ ಕಾಡಿಗೆ ಹೋದ. ಒಬ್ಬ ಬ್ಯಾಡ್ರು ಬ್ಯಾಟಿ ಆಡಬೇಕು ಅಂತ ತಿಳ್ಕೊಂಡು ದಟ್ಟವಾದ ಕಾಡಿಗೆ ಹೋದ, ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು. ಘೋರವಾದ ಅರಣ್ಯ ಹೊಕ್ಕ. ಮೊದಲ ಹುಲಿ ಇರ್ತಕ್ಕಂಥ ಕಾಡದು, ಜಂಗಲದು. ಎದುರಿಗೆ ಒಂದು ಹುಲಿ ಬಂದ ಬಿಡ್ತು. ಇನ್ನೇನು ಆ ಹುಲಿ ಇವನ ಕಡೆ ಬರಾಕತ್ತಿತ್ತು. ಇನ್ನು ಬಂದೂಕನಿಂದ ಅದನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕಿರ್ತಕ್ಕಂಥ ಆ ಬಂದೂಕ ತೆಗಿಬೇಕು ಅಂತಾನ ಬಂದೂಕ ಮನೆಯಾಗ ಬಿಟ್ಟು ಬಂದಾನ. ಮರ್ತ್ ಬಂದೂಕ ಇಲ್ಲ. ಎದಿ ಒಮ್ಮ ಝಲ್ಲಂತು, ಎದಿ ಒಮ್ಮ ಝಲ್ಲಂತು. ಯಾಕ? ಅದು ನನ್ನ ಕಡೆ ಬರಾಕತ್ತದ, ನಾನರ ಕೊಲ್ಲಬೇಕು, ಇಲ್ಲಾದ್ರೆ ಅದು ನನ್ನ ಕೊಲ್ಲತ್ತದ. ಹೆಂಗಾರ ಮಾಡಿ ಜೀವ ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಹಿಂಗ ಜೇಬ್ ಹಿಂಗ್ ಮುಟ್ಕೊಂಡು ನೋಡ್ದ. ಏನೋ ಒಂದು ಕಾಗದ ಇದ್ದಂಗಿತ್ತು. ತೆಗೆದು ನೋಡ್ತಾನ, ಬಂದೂಕಿನ ಲೈಸೆನ್ಸ್ ಇತ್ತು. ಬಂದೂಕಿನ ಲೈಸೆನ್ಸ್. ಅದು ಕೈಯಾಗಿ ಹಿಡ್ದವನ, ಏ ಹುಲಿ ಬರಾಕ್ ಹೋಗ್ಬೇಡ ನನ್ನ ಕಡೆ, ಬಂದೆಂದ್ರೆ ನೋಡಿ ನೀನು ಕೊಂದ ಬಿಡ್ತೀನಿ, ಲೈಸೆನ್ಸ್ ಅದ, ಲೈಸೆನ್ಸ್. ಅವಾಗಂತದು ಹುಲಿ, ಲೇ ಮುಂಡೆ ಮಗನೇ, ಏನ್ ಮಾಡಿತ್ತು ಈ ಕಾಗದ? ಏನ್ ಮಾಡಿತ್ತು? ಬಂದೂಕೆಲ್ಲ ಐತಿ ತೋರಿಸು. ಲೈಸೆನ್ಸಿಗೆ ನಾ ಅಂಜೋದಿಲ್ಲ, ಈ ಲೈಸೆನ್ಸ್ ನನಗೇನು ಮಾಡುವುದಿಲ್ಲ. ಬಂದೂಕೆಲ್ಲದ ತೋರಿಸು. ಬಂದೂಕು ತೋರಿಸಿದೆ ಅಂದ್ರೆ ನಾ ಓಡಿ ಹೋಗ್ತೀನಿ. ಲಿಂಗಾಯತ ಅನ್ನೋದು ಲೈಸೆನ್ಸ್ ಅದ, ಕೊಳ್ಳಾಗ ಲಿಂಗ ಅನ್ನೋದು ಬಂದೂಕು ಅದ. ಲೈಸೆನ್ಸ್ ತಗೊಂಡು ಏನ್ ಮಾಡ್ತಿರೋ? ಬಂದೂಕ ಹಾಕೊಳ್ರಿ, ಕೊಳ್ಳಾಗ ಬಂದೂಕ ಹಾಕೊಳ್ರಿ. ಹೆಸರಿಗೆ ಮಾತ್ರ ಲಿಂಗಾಯತರು. ಬಹಳ ಕೆಟ್ಟ ಅನಿಸ್ತದ, ಬಹಳ ಕೆಟ್ಟ ಅನಿಸ್ತದ, ಬಹಳ ಕೆಟ್ಟ ಅನಿಸ್ತದ. ನಾವು ಸಣ್ಣವಿದ್ದಾಗ ಒಂದು ಕಥೆ ಓದಿದ್ದೆ, ಬಹುತೇಕವ ನೀವು ಓದಿರ್ಬೇಕು. ಈಜು ಬಾರದ ಪಂಡಿತ ಗೊತ್ತೈತಲ್ಲ? ಕಾಶಿಗೆ ಹೋದ. ನ್ಯಾಯ, ವ್ಯಾಕರಣ, ಸಾಹಿತ್ಯ, ತೀರ್ಥ, ತರ್ಕ ಎಲ್ಲ ಶಾಸ್ತ್ರ, ಕಾಶಿಯಾಗ ಎಷ್ಟು ವಿದ್ಯೆ ಅದ ಎಲ್ಲ ಕಲ್ತ. ಹಿಂಗ ಮುನವಳ್ಳಿ ಅಂತ ಊರ ಅವಂದು ಎಲ್ಲ ಕಲ್ತು ಬಂದ. ಆ ಕಡೆ ಹೊಳಿ ತುಂಬಿ ಇತ್ತು. ಈಗ ನಂಗೆ ಪೂಲು ಗೀಲು ಏನೂ ಇದ್ದಿದ್ದಿಲ್ಲ. ಡೋಣ್ಯಾಗ ಬರಬೇಕಾತಿತ್ತು. ನಾ ಕಲ್ತೀನಿ ಅನ್ನೋದೊಂದು ಒಳಗಿತ್ತಲ್ಲ, ನಾ ಎಂಥ ಪಂಡಿತ ಅನ್ನೋದು ತೋರಿಸ್ಬೇಕು ಅನ್ನೋದೊಂದು ಒಳಗಿತ್ತಲ್ಲ. ಡೋಣ್ಯಾಗ ಕುಂತ 4-5 ಜನ ಕುಂತರು. ಅಂಬಿಗ ಹುಟ್ಟು ಹಾಕಕತ್ತಿದ್ದ. ಇವನಿಗೆ ಆಸೆ ಆಯ್ತು, ನಾ ಕಾಶಿ ಪಂಡಿತದಿನಲ್ಲ, ತೋರಿಸ್ಬೇಕಲ್ಲ ಇವರಿಗೆ ನಾ ಎಂಥ ವಿದ್ಯಾವಂತದೀನಿ. ಆ ಹುಟ್ಟು ಹಾಕೋನಿಗೆ ಕೇಳ್ತಾನ, ಏನು ತಮ್ಮ ಮತ್ ನೀ ಎಷ್ಟು ಕಲ್ತಿದಿ? ನ್ಯಾಯ, ತರ್ಕ, ವ್ಯಾಕರಣ ಬರ್ತೈತೇನೋ? ಪಾಪ ಕೈ ಜೋಡಿಸಿ ಹೇಳ್ದ, ಇಲ್ರಿ ಪಂಡಿತರ, ನಾವು ಮೊದಲ ಬಡವರು, ಹುಟ್ಟು ಹಾಕಿ ಹೊಟ್ಟೆ ತುಂಬಿಸ್ಕೊಳ್ಳೋರು, ನಾವು ಸಾಲಿಗ ಹೋಗಿಲ್ರಿ. ನಾವು ಸಾಲಿಗ ಹೋಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಆ ಅಂಬಿಗರವ ಅಂದ, ನೀ ಸಾಲಿನ ಕಲ್ತಿಲ್ಲ, ಥೂ ನಿನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ ಅಂತ ಬೈದ. ಯಾರು? ಈ ಪಂಡಿತ. ಪಾಪ ಕಲ್ತಿದ್ದ ಇಲ್ಲ, ಪಾಪ ಬಡವ ಇದ್ದ, ಕಲ್ತವ ಅದನ್ನ ಬೈದ್ರ ಬೈಲಿ ಅಂತ ತಿಳ್ಕೊಂಡು ಅವ ಸುಮ್ಮ ಅದ. ಯಾರು? ಹುಟ್ಟು ಹಾಕವ. ಏನು ಅಲ್ಲಿ 4-5 ಮಂದಿ ಕುಂತಿದ್ರಲ್ಲ, ಏನ್ರಪ್ಪ ನೀವೇನಾರ ಕಲ್ತಿರೇನು? ತರ್ಕ ಅಂದ್ರೆ ಗೊತ್ತದ ಏನು? ಸಾಹಿತ್ಯ ಅಂದ್ರೆ ಗೊತ್ತದ ಏನು? ಕಾವ್ಯ ಅಂದ್ರೆ ಗೊತ್ತದ ಏನು? ವ್ಯಾಕರಣ ಅಂದ್ರೆ ಗೊತ್ತದ ಏನು? ಛಂದಸ್ ಅಂದ್ರೆ ಗೊತ್ತದ ಏನು ಅಂತ ಕೇಳಾಕ್ ಶುರು ಮಾಡ್ದವ ಕಲ್ತಿದ್ದು. ಪಾಪ ಅವು ಅತ್ಯಂತ ಹಳ್ಳಿ ಜನ, ಮುಗ್ಧ ಜನ. ಇಲ್ರಿ ಪಂಡಿತ್ರ, ಮತ್ ನಾವು ಅದೇನು ಕಲ್ತೇ ಇಲ್ಲ, ನೀವು ಕಲ್ತಿಲ್ಲ, ಥೂ ನಿಮ್ಮ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ. ಪಾಪ ಬೈಸ್ಕೊಂಡು ಸುಮ್ ಕೂತ್ರು. ನಟ್ಟು ನಡಬರ್ಕ್ ಬತ್ತು ನೋಡ್ರಿ, ನಾವು ಡೋಣಿ ನಟ್ಟು ನಡಬರ್ಕ್ ಬತ್ತು, ತೂತು ಬಿದ್ದು ಬಿಡ್ತು. ಅವಾಗ ಹುಟ್ಟು ಹಾಕ ನಾವಿಕ ಅಂತಾನ, ಇನ್ನೇನು
ಒಂದು ಕ್ಷಣದೊಳಗೆ ಸ್ವಲ್ಪ ಹೊತ್ತಿನೊಳಗೆ ಒಳಗೆ ನೀರೆಲ್ಲ ತುಂಬಿ ಡೋಣಿ ಮುಳುಗುತ್ತದ. ಯಾರ್ಯಾರಿಗೆ ಈಸ್ ಬರ್ತದ ಜಿಗದು ದಡ ಸೇರ್ಕೊಂಡು ಬಿಡ್ರಿ. ದಡ ದಡ ಎಲ್ಲರೂ ಜಿಗದ್ರು, ದಡ ದಡ ಎಲ್ಲರೂ ಜಿಗದ್ರು. ನಾವಿಕ ತಾನು ಜಿಗಿಬೇಕಂತ ನೀವು ಪಂಡಿತ್ ಹಿಂಗ ಕೂತಾನ ಅಲ್ರಿ ಪಂಡಿತ್ರ, ಮತ್ತೆ ಜಿಗಿರಿ. ಅಲ್ಲ ಖರೇಪ್ಪ ನಾನು ಈಸಾಡುದ ಕಲ್ತಿಲ್ಲ. ಅವಾಗ ಹುಟ್ಟು ಹಾಕಮ್ ಹೇಳ್ದ, ನಿನ್ನ ನ್ಯಾಯ ತರ್ಕ ಶಾಸ್ತ್ರ ವ್ಯಾಕರಣ ತಗೊಂಡು ಏನು ಸುಡುದದ, ಎಲ್ಲ ಕಲ್ತು ಸಣ್ಣ ಒಂದು ಈಸ್ ಕಲ್ತಿಲ್ಲ ಅಂತಂದ್ರ ಥೂ ನಿನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ.